ಜೆಡಿಎಸ್ ಕಚೇರಿಗೆ ಪಿಸಿ ಮೋಹನ್ ಅವರು ಭೇಟಿ ಕೊಟ್ಟಿದ್ದಾರೆ. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಅಭ್ಯರ್ಥಿ ಜೆಡಿಎಸ್ ಕಚೇರಿಗೆ ಭೇಟಿ ಕೊಡುವ ಮೂಲಕವಾಗಿ ಅವರ ಬೆಂಬಲವನ್ನ ಕೋರಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಸಂತಸ ತಂದಿದೆ ಅಂತ ತಮ್ಮ ಒಂದು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಅಸೆಂಬ್ಲಿಯಲ್ಲೂ ಜೊತೆಯಾಗಿ ಎಲೆಕ್ಷನ್ಗೆ ಹೋಗಬೇಕು ಅಂತ ಅವರು ತಮ್ಮ ಒಂದು ಆಸೆಯನ್ನ ಅಲ್ಲಿ ಹೇಳಿದ್ದಾರೆ. ಕಾಂಗ್ರೆಸ್ನದ್ದು ಸುಳ್ಳು ಗ್ಯಾರಂಟಿ ಅನ್ನುವಂತಹ ಒಂದು ವಿಚಾರ ಜನರಿಗೆ ಮನದಟ್ಟು ಮಾಡಬೇಕಾಗಿದೆ. ನಿಜವಾದ ಗ್ಯಾರಂಟಿ ಅಂದ್ರೆ ಅದು ಮೋದಿ ಅವರ ಗ್ಯಾರಂಟಿ ಅಂತ ಪಿಸಿ ಮೋಹನ್ ಹೇಳಿದ್ದಾರೆ. ಇವತ್ತು ಜೆಡಿಎಸ್ಸಿನ ಒಂದು ಬಲ ನಮಗೆ ಭಾರತೀಯ ಜನತಾ ಪಾರ್ಟಿ ಕೂಡ ಸಿಕ್ಕಿದ್ದು 28ಕ್ಕೆ 28 ಕೂಡ NDA ಅಭ್ಯರ್ಥಿಗಳು ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ. ದೇವೇಗೌಡರು ಅವರು ಪ್ರಧಾನಮಂತ್ರಿ ಆಗಿದ್ದಂತಹ ಒಂದು 11 ತಿಂಗಳಲ್ಲಿ ಕೊಟ್ಟಂತಹ ಕೊಡುಗೆ ಈ ರಾಜ್ಯಕ್ಕೆ, ಮತ್ತು ಅವರು ಅವರು ರಾಜ್ಯ ಮುಖ್ಯಮಂತ್ರಿಗಳಾಗಿದ್ದಂತಹ ಟೈಮಲ್ಲಿ ಕೊಟ್ಟಂಥ ಕೊಡುಗೆ, ಕುಮಾರಸ್ವಾಮಿ ಅವರು ಏನು ಒಂದು ಮುಖ್ಯಮಂತ್ರಿಗಳಾಗಿದ್ದಂತಹ ಆವಾಗ ಕೊಟ್ಟಂಥ ಕೊಡುಗೆ, ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿ ಅವರ ಒಂದು ಸಾಧನೆಗಳು ಏನಿದೆ ಇವೆಲ್ಲವನ್ನು ಕೂಡ ಒಟ್ಟಿಗೆ ನಾವು ಜನಗಳ ಹತ್ರ ತಗೊಂಡು ಹೋಗ್ತೀವಿ. ಅಮಿತ್ ಶಾ ಅವರು ಈಗಾಗಲೇ ನಮ್ಮ ಶಕ್ತಿ ಕೇಂದ್ರದ ಅಧ್ಯಕ್ಷರ ಮೇಲ್ಪಟ್ಟು ಒಂದು ಕಾರ್ಯಕ್ರಮ ಇತ್ತು, ಅದನ್ನು ಉದ್ದೇಶಿಸಿ ಮಾತಾಡಿದ್ರು. ಬಹಳ ಚೆನ್ನಾಗಿ ಮಾತಾಡಿ ಕಾರ್ಯಕರ್ತರೆಲ್ಲರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಏನಿದು ಒಂದು ಕ್ಲಸ್ಟರ್ 5 ಪಾರ್ಲಿಮೆಂಟ್ಗಳದ್ದು ಮೀಟಿಂಗ್ ನಡೆದಿತ್ತು, ಬಹಳ ಚೆನ್ನಾಗಿ ನಡೀತು. ಕಾರ್ಯಕರ್ತರಿಗೆ ಉತ್ತೇಜನ ಕೊಡುವಂಥ ರೀತಿಯಲ್ಲಿ ಅವರು ಮಾತಾಡಿದ್ರು. ಯಾವತ್ತೂ ಅಮಿತ್ ಶಾ ಅವರು ಬಂದು ಮಾತಾಡಿ ಹೋಗಿದ್ದಾರೆ ಅಂದರೆ ಕಾರ್ಯಕರ್ತರಿಗೆ ಒಂದು ಬೂಸ್ಟ್ ಕೊಟ್ಟಂಗೆ. ಅವರು ಖಂಡಿತವಾಗ್ಲೂ ಪೂರ್ತಿ ಚಾರ್ಜ್ ಆಗ್ತಾರೆ ಇವತ್ತಿಂದ. ಎಲ್ಲ ಖಂಡಿತ ಚೆನ್ನಾಗಾಗುತ್ತೆ. 28ಕ್ಕೆ 28 ಗೆಲ್ತೀವಿ.